ಫ್ರೆಂಡ್ಸ್, ಇವತ್ತಿನ ಒಂದು ಸ್ಪೆಷಲ್ ಆಗಿರುವಂತ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಸೊ ಈ ರೆಸಿಪಿ ಅಂತೂ ಯಾರು ಇವತ್ತಿನವರೆಗೂ ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿ, ಅಷ್ಟು ಈಸಿಯಾಗಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ಇನ್ನೊಂದೇನಪ್ಪಾ ಅಂದ್ರೆ, ಇವತ್ತು ಬೆಳಗ್ಗೆನೆ ನಮ್ಮದು ಇವತ್ತು ಬೆಳಗ್ಗೆನೆ ಗ್ಯಾಸ್ ಖಾಲಿ ಆಗಿಬಿಟ್ಟು, ಸೊ ಗ್ಯಾಸ್ ತಂದು ಕೊಡ್ತೀನಿ ಅಂದವನು ಅಣ್ಣ ತಂದೇ ಕೊಡ್ಲಿಲ್ಲ. ಸೊ ವಿಡಿಯೋ ಮಾಡ್ಬಾರ್ದಂತ ಅನ್ಕೊಂಡೆ. ಸೊ ಎಲ್ಲ ಪ್ರಿಪೇರ್ ಆಗಿದ್ದೆ ನಿನ್ನೆ ರಾತ್ರಿನೇ ನಾನು. ಸೊ ಇವತ್ತು ಇದೇ ವಿಡಿಯೋ ಮಾಡಬೇಕು, ಇದನ್ನೇ ತಿನ್ಬೇಕು ಅಂದ್ಬಿಟ್ಟು, ಹಾಗಾಗಿ ನಾನಿವತ್ತು ಗ್ಯಾಸ್ ಇಲ್ಲ ಅಂದ್ರೆ ಯಾವ ರೀತಿ ಮಾಡ್ತೀನಿ, ಎಲೆಕ್ಟ್ರಿಕಲ್ ಗ್ಯಾಸ್ ಮನೇಲಿ ಒಂದು ಎಕ್ಸ್ಟ್ರಾ ಇತ್ತು. ಸೊ ಹಾಗಾಗಿ ನಾನಿವತ್ತು ಒಂದು ಸ್ಪೆಷಲ್ ಆಗಿರುವಂತ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ, ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಮೊದಲಿಗೆ ನಾನು ಇಲ್ಲಿ 1/4 kg ಆಗೋಷ್ಟು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ. ಆದಷ್ಟು ನಾಟಿ ಕ್ಯಾಪ್ಸಿಕಮ್ ತೊಗೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಸೊ ನನಗೆ ಸಿಗಲಿಲ್ಲ, ಹಾಗಾಗಿ ಫಾರಮ್ ಕ್ಯಾಪ್ಸಿಕಮನ್ನೇ ತೊಗೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆ, 1/4 kg ಆಗೋಷ್ಟು ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ಚಿಕನ್ ಕೀಮಾ ಕೂಡ ನೀವು ತಗೋಬಹುದು. ನಂತರ ಇಲ್ಲಿ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕುಕ್ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಕಟ್ ಮಾಡಿರುವಂಥದ್ದು, ನಂತರ ಹಸಿಮೆಣಸಿನಕಾಯಿ ಪೇಸ್ಟು, ಉಪ್ಪು, ಧನಿಯಾ ಪೌಡರು, ಗರಂ ಮಸಾಲ, ಜೀರಿಗೆ ಪೌಡರು, ಅರಿಶಿನ ಎಲ್ಲವನ್ನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಇದು ಪೂರ್ತಿ ಕುಕ್ ಆಗಬೇಕು, ಅಲ್ಲಿವರೆಗೆ ಕುಕ್ ಮಾಡ್ಕೊಳ್ಳಿ. ನೀವೇನಾದರೂ ಮಟನ್ ತಿನ್ನೋರಾದರೆ ಮಿಸ್ ಮಾಡ್ದೇನೆ ಮಟನಲ್ಲಿ ಮಾಡ್ಕೊಳ್ಳಿ. ನಾನು ಮಟನ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಚಿಕನಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಕ್ಚುಲಿ ಈ ರೆಸಿಪಿಯನ್ನು ಮಟನಲ್ಲಿ ಮಾಡ್ತಾರೆ, ಸೊ ನಾನು ಮಟನ್ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಚಿಕನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು ಪೂರ್ತಿ ಚಿಕನ್ ತಂದಾದ ನಂತರ ಇಲ್ಲಿ ಕ್ಯಾಪ್ಸಿಕಮ್ ಕೂಡ ನಾನು ಕಟಿಂಗನ್ನು ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟಿಂಗ್ ಮಾಡಿಕೊಂಡು ಇದರಲ್ಲಿ ನಾವು ಚಿಕನನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ನೀವೇನಾದರೂ ಮಟನ್ ತಿನ್ನೋರಾದರೆ ಪ್ಲೀಸ್ ಮಟನಲ್ಲಿ ಈ ರೀತಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ, 100% ಗ್ಯಾರಂಟಿ ಆದ ಮಾತ್ರ. ಸೊ ನಾನು ಯಾಕಂದರೆ ಮಟನ್ನೇ ತುಂಬ ಇಷ್ಟಪಟ್ಟು ಇದರಲ್ಲಿ ಮಾಡ್ತಿದ್ದೆ. ಸೊ ಈಗ ಸದ್ಯಕ್ಕೆ ನಾನು ಮಟನ್ ತಿನ್ನಲ್ಲ ಅಂದ್ಬಿಟ್ಟು ಚಿಕನಲ್ಲಿ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. 1 ಮೀಡಿಯಮ್ ಸೈಜ್ ಟೊಮೆಟೊ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ, ಧನಿಯಾ ಪೌಡರು, ಶುಂಠಿ ಬೆಳ್ಳುಳ್ಳಿ, 1 ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ, ನಂತರ ಗರಂ ಮಸಾಲೆಯಲ್ಲಿ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ, ಲವಂಗ, ದಾಲ್ಚಿನ್ನಿ ಸಿಗುತ್ತಲ್ವ, ಅದನ್ನು ಸೇರಿಸ್ಕೋಬೇಕು. ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ನಂತರ ಒಂದು ಪಾತ್ರೆಯಲ್ಲಿ 1 ಮೀಡಿಯಮ್ ಸೈಜ್ದು ಚಿಕ್ಕ ಗಾತ್ರದೊಂದು ಈರುಳ್ಳಿ, ನಂತರ ಒಣಮೆಣಸಿನಕಾಯನ್ನು ಫ್ರೈ ಮಾಡ್ಕೋಬೇಕು. ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಈಗ ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾನಿಲ್ಲಿ ಕಲರ್ಗೋಸ್ಕರ ಅರಿಶಿನವನ್ನು ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಎಲ್ಲ ಎಣ್ಣೆ ರಿಲೀಸ್ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಮತ್ತು ಹುಳಿ ನಿಮ್ಮ ಕ್ವಾಂಟಿಟಿ ಪ್ರಕಾರ ನೀವು ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಕ್ಯಾಪ್ಸಿಕಮನ್ನು ಹಾಕಿ ನಾವು ಜಾಸ್ತಿ ಇದನ್ನು ಮಿಕ್ಸ್ ಮಾಡಬಾರ್ದು. ಮಿಕ್ಸ್ ಮಾಡಿದರೆ ಚಿಕನ್ ಎಲ್ಲ ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ಇನ್ನೊಂದೇನಪ್ಪ ಅಂದರೆ, ಅಗಲವಾಗಿರುವಂಥ ಪಾತ್ರೆಯಲ್ಲಿ ಇದನ್ನು ಕುಕ್ ಮಾಡ್ಕೋಬೇಕು. ಸೊ ನಾನಿವತ್ತು ಗ್ಯಾಸ್ ಹೋಗಿತ್ತಲ್ವ, ಸ್ಟೀಲ್ ಪಾತ್ರೆನೇ ಇರಬೇಕು ಇದ್ರ ಮೇಲೆ ಅಂದ್ಬಿಟ್ಟು ಚಿಕ್ಕದಾಗಿರುವಂಥ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅಷ್ಟೇ. ಈಗ ನಾವು ಒಂದ್ಸತಿ ಟರ್ನ್ ಮಾಡ್ಕೋಬೇಕು. ಒಂದೇ ಕಡೆ ಕುಕ್ ಆಗಿರುತ್ತೆ ಕ್ಯಾಪ್ಸಿಕಮು. ಚೆನ್ನಾಗಿ ಉಪ್ಪು ಖಾರ ಎಲ್ಲದಕ್ಕೂ ಅಂಟ್ಕೋಬೇಕು ನೋಡಿ ಕ್ಯಾಪ್ಸಿಕಮು, ಇಲ್ಲಾಂದರೆ ಸಪ್ಪೆ ಉಳಿದ್ಬಿಡುತ್ತೆ. ಹಾಗಾಗಿ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾಟಿ ಕ್ಯಾಪ್ಸಿಕಮ್ ತೊಗೊಳ್ಳಿ ಅಂದ್ಬಿಟ್ಟು, ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಗೆ ಕೂಡ ಇರುತ್ತೆ. ಈಗ ಇಲ್ಲಿ ಪೂರ್ತಿ ಕ್ಯಾಪ್ಸಿಕಮು ಕುಕ್ ಆಗಿದೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಸರ್ವನ್ನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ಬಂದುಬಿಟ್ಟು ಮಟನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನೀವು ಮಟನಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ.